ಅದೊಂದು ಕತ್ತೆ ಇತ್ತಂತೆ. ಆ ಕತ್ತೆಗೆ ಎಲ್ಲರೂ ಕತ್ತೆ, ನೀನು ಕತ್ತೆ, ನೀನು ಕತ್ತೆ, ನೀನು ಬರೀ ವೇಸ್ಟು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಂತೆ. ಅವಾಗ ಆ ಕತ್ತೆ ತುಂಬ ದುಃಖ ಪಡ್ತಾ ಇತ್ತಂತೆ. ಅಯ್ಯೋ, ನನಗೆಲ್ಲರೂ ಕತ್ತೆ ಕತ್ತೆ ಅಂತಾರೆ, ತುಂಬ ನೋವಾಗ್ತಾ ಇದೆ, ನನಗೇನು ಮಾಡಲಿ ಅಂತ ಅಳ್ತಾ ಇತ್ತಂತೆ. ಆಮೇಲೆ ಒಂದು ದಿವಸ ಕತ್ತೆಗೆ ಜ್ವರ ಬಂದು ಮನ್ಕೊಂಡ್ಬಿಡ್ತಂತೆ. ಅಗಸನ ಎಲ್ಲ ಬಟ್ಟೆಗಳು ಹಾಗೆ ಉಳ್ಕೊಂಬಿಟ್ಟು ಅಗಸನ ಕೂಲಿ ಇರ್ತಲ್ಲ ಅವ್ನು ಗಳಿಸ್ಬೇಕಾಗಿದ್ದು ಅದೆಲ್ಲ ಹೋಗಿ ಆತ ಅಯ್ಯೋ ನನ್ನ ಕತ್ತೆ ಹುಷಾರಾಗ್ಲಿ, ಕತ್ತೆ ಹುಷಾರಾಗ್ಲಿ ಅಂತ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ಆವಾಗ ಕತ್ತೆ ಗೊತ್ತಾಯ್ತಂತೆ, ನಾನು ಕತ್ತೆ ಅಂದ್ರೆ ಬರೀ ಇದನ್ನ ಹೊರೋದಲ್ಲ, ಅದ್ರ ಬೆಲೆ ಏನು ಗೊತ್ತಾ, ನಾನು ಒಂದಿನ ಮನ್ಕೊಂಡ್ಬಿಟ್ರೆ ಓಹೋ ನಮ್ಮ ಅಗಸವ್ರ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಆದ್ರಿಂದ ನನ್ನ ಬೆಲೆ ತುಂಬಾ ದೊಡ್ಡದು ಅಂತ ಎದ್ದು ನಿಂತ್ಕೊಳ್ತಂತೆ. ಆ ಕತ್ತೆಯ ನೋವೆಲ್ಲ ನಿವಾರಣೆ ಆಗೋಯ್ತಂತೆ. ಆಮೇಲೆ ಯಾವತ್ತೂ ಕತ್ತೆನ ನೋಯಿಸೋದಕ್ಕೆ ಆಗ್ಲೇ ಇಲ್ವಂತೆ. ಯಾಕೆಂದ್ರೆ ಅದು ಅದರ ಗೌರವ, ಅದರ ಬೆಲೆಯನ್ನ ತಿಳ್ಕೊಂಡಿತ್ತು.